ಅದು ಫೋನ್ ಊಟಕ್ಕೆ. ನಾನು ನಿಮ್ಮ ತಲೆ ತಿಂತೀನ? ತಲೆ ಅಲ್ಲ, ನಿಮ್ಮನ್ನೇ ನುಂಗ್ಬಿಡ್ತೀನಿ. ಫಸ್ಟು ನಾವೇನು ಊಟ ತಂದಿದ್ದೀವೋ ಅದನ್ನ ನುಂಗೋಣ. ಏಯ್ ಅಲ್ಲ ಕಣೆ, ಅವರು ಇಲ್ಲೇ ಊಟ ಮಾಡಿ ಅಂತ ಅಷ್ಟೊಂದು ಒತ್ತಾಯ ಮಾಡಿದ್ರು ಇಲ್ಲ ನಂದು ಲಂಚ್ ಡೇಟ್ ಇದೆ ನನ್ನ ಹೆಂಡತಿ ಜೊತೆ ಅಂತ ಹೇಳಿದೀನಿ, ಅದು ಕೇಳಿಸ್ಕೊಂಡಿಲ್ವಾ ನೀನು? ಯಾಕೆ ನನ್ನ ಅಷ್ಟೊಂದು ಕೋಪ ಮುದ್ದು? ಥ್ಯಾಂಕ್ ಯು ಸೋ ಮಚ್ ಸೀತಾ, ಇದೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಲ್ವಾ ಅಶೋಕ್? ನಿಮಗೆ ನಾನು ಸಿಕ್ಕಿದ್ದೀನಿ, ಸೀತಂಗೆ ರಾಮ್ ಸಿಕ್ಕಿದ್ದಾರೆ. ಈಗ ನನಗೆ ಊಟ ಸಿಗುತ್ತಾ? ರೊಮ್ಯಾಂಟಿಕ್. ಹೊಟ್ಟೆ ಎಸ್ತಿರ್ಬೇಕಾದ್ರೆ ಎಲ್ಲಿಂದ ಬರ್ಬೇಕು ರೊಮ್ಯಾನ್ಸು? ಆಕ್ಚುಲಿ ನೀವು ಆಫೀಸಿಗೆ ಬರೋದನ್ನ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೆ. ನಾನು ಅಷ್ಟೇ ರಾಮ್, ಈ ಆಫೀಸ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಓ, ಆಫೀಸ್ನ ಮಿಸ್ ಮಾಡ್ಕೋತಿದ್ದೀರಾ? ಹಾಗಾದ್ರೆ ನನ್ನ ಮಾತ್ರ ಮಿಸ್ ಮಾಡ್ಕೋತಿಲ್ಲ ನೀವು? ಮಿಸ್ ಮಾಡ್ಕೊಳಕ್ಕೆ ನಾವು ಯಾವಾಗಲೂ ಜೊತೆಲೇ ಇರ್ತೀವಲ್ಲ, ಹೇಗೆ ಮಿಸ್ ಮಾಡ್ಕೊಳ್ಳೋದು? ಮನೇಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀವಿ. ನೀವು ಆಫೀಸ್ಗೆ ಹೋದ್ಮೇಲೆ ನನಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಸಿಹಿನ ಸ್ಕೂಲಿಗೆ ಬಿಡೋ ನೆಪದಲ್ಲಿ ನಾನು ನಿಮ್ಮನ್ನ ನೋಡ್ತೀನಿ, ಡ್ರಾಪ್ ಮಾಡಿದಾಗಲೂ ನೀವು ಮನೆಗೆ ಬರ್ತೀರಾ. ಏನು ಮಿಸ್ ಮಾಡ್ಕೊಳಕ್ಕೆ ಅವಕಾಶ ಎಲ್ಲಿದೆ? ಅದು ನಿಜ. ರಾಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ಲೀಸ್ ಹೇಳಿ. ಚಾಂದಿನ ಆಫೀಸಿಗೆ ಬರಬೇಡ ಅಂತ ನೀವೇ ಹೇಳಿದ್ದು? ಚಾಂದಿ ಎಲ್ಲೋದ್ಲು ಏನಾದ್ಲು ನಂಗೇನೋ ಗೊತ್ತೇ ಇಲ್ಲ ಸೀತಾ. ನೋ ಐಡಿಯಾ. ಮತ್ತೆ ಅವ್ರನ್ನ ಕರೆಸ್ಬೋದಲ್ವಾ ರಾಮ್? ಅವ್ರ ಪೋಸ್ಟ್ ಖಾಲಿ ಇದೆ, ಸುಮ್ಮನೆ ಸಂಬಳ ಕೊಡ್ತಾ ಇದೀವಿ. ಬೇರೆ ಯಾರೋ ಅವ್ರ ಕೆಲಸನ ಮಾಡ್ತಿದ್ದಾರೆ, ಅದ್ರ ಬದಲು ಅವರೇ ಬಂದು ಮಾಡ್ಬೋದಲ್ವಾ? ನಮಗೊಂದು ಕ್ಲಾರಿಟಿ ಇರುತ್ತೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇರಬೇಕು ಅಂತ. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಸೀತಾ. ನಮ್ಗೆ ಚಾಂದಿನಿ ಇಲ್ದೇನೋ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಚಾಂದಿನಿ ನಮ್ಮ ಕಂಪನಿಗೆ ಯಾಕೆ ಬೇಕು? ಅದಕ್ಕೆ ಎಕ್ಸ್ಟ್ರಾ ಸಂಬಳ ಬೇರೆ. ಈಗಲೇ ಆ ಡಿಪಾರ್ಟ್ಮೆಂಟ್ಗೆ ಒಂದು ಇಮೇಲ್ ಹಾಕ್ತೀನಿ. ವಿ ಡೋಂಟ್ ನೀಡ್ ಚಾಂದಿನಿ ಎನಿ ಮೋರ್ ಫಾರ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್. ರಾಮ್, ಅಲ್ಲ, ಏನು ಚಾಂದಿನಿ ಕೆಲಸದಿಂದ ತೆಗ್ದಾಕಿ ಅಂತ ನಾನು ಹೇಳ್ತಿಲ್ಲ. ನನಗೆ ಯಾಕೆ ಈ ಕೆಲಸ, ಯಾಕೆ ಈ ಪೋಸ್ಟ್ ಅಂತ ಕೇಳ್ತಿದ್ದೀನಿ. ಸೀತಾ ಪ್ಲೀಸ್, ಇಷ್ಟೊಂದೆಲ್ಲ ಒಳ್ಳೆಯವರು ಆಗ್ಬಾರ್ದು. ಫಸ್ಟ್ ಆಫ್ ಆಲ್, ಯು ಕಾಂಟ್ ಕಂಪೇರ್ ಯೋರ್ ಸೆಲ್ಫ್ ಟು ಚಾಂದಿನಿ. ಫರ್ಗೆಟ್ ದಟ್. ಯು ಕಾಂಟ್ ಕಂಪೇರ್ ಯೋರ್ ಸೆಲ್ಫ್ ಟು ಎನಿಬಡಿ ಫಾರ್ ದಟ್ ಮ್ಯಾಟರ್. ಮತ್ತೆ ಅವಳು ಬರ್ಲಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ರಾಮ್, ಅವರು ಅವ್ರ ಕೆಲಸ ಮಾಡಿದ್ರೆ ನಮ್ಗೇನು ಪ್ರಾಬ್ಲಮ್ಮು? ಸೀತಾ, ಯಾವ ಹೆಂಡ್ತಿನೂ ತನ್ನ ಗಂಡನ ಎಕ್ಸ್ನ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ರಾಮ್. ಸೀತಾ ಪ್ಲೀಸ್, ನೀವು ಅದು ಇದು ಅಂತ ಕತೆ ಎಲ್ಲ ಹೇಳ್ಬೇಡಿ.